ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. PDO ಎಕ್ಸಾಮ್ ಪ್ರಿಪ್ರೇಷನ್ಗೆ ನಾವು ಮಾಡ್ತಿರೋ ವಿಡಿಯೋ ನಿಮಗೆ ಯೂಸ್ ಆಗಬಹುದು. ಇವತ್ತಿನ ಟಾಪಿಕ್ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಅಧ್ಯಾಯ 1 ಪ್ರಾರಂಭಿಕ. ಅದರಲ್ಲಿ ಪ್ರಕರಣ 1ರಿಂದ ಪ್ರಕರಣ 2. ಈ ಅಧ್ಯಾಯದಲ್ಲಿ ಬರುವ ಪ್ರಮುಖ ಪ್ರಶ್ನೋತ್ತರಗಳು. ಮೊದಲ ಪ್ರಶ್ನೆ, ಅಧ್ಯಾಯ 1 ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್: ಚಿಕ್ಕ ಹೆಸರು ಮತ್ತು ಪ್ರಾರಂಭ, ಪದಗಳ ಅರ್ಥ ವಿವರಣೆ, ಜನವಸತಿ ಸಭೆ, ಚಿಕ್ಕ ಹೆಸರು ಪ್ರಾರಂಭ ಮತ್ತು ಪದಗಳ ಅರ್ಥ ವಿವರಣೆ. ಉತ್ತರ: ಚಿಕ್ಕ ಹೆಸರು ಪ್ರಾರಂಭ ಮತ್ತು ಪದಗಳ ಅರ್ಥ ವಿವರಣೆ. ಮುಂದಿನ ಪ್ರಶ್ನೆ, ಅಧ್ಯಾಯ 1 ಯಾವ ಪ್ರಕರಣಗಳನ್ನು ಒಳಗೊಂಡಿರುತ್ತದೆ? ಆಪ್ಷನ್ಸ್: ಪ್ರಕರಣ 1ರಿಂದ 4, ಪ್ರಕರಣ 1ರಿಂದ 2, ಪ್ರಕರಣ 1ರಿಂದ 3, ಪ್ರಕರಣ 1ರಿಂದ 5. ಉತ್ತರ: ಪ್ರಕರಣ 1ರಿಂದ 2. ಮುಂದಿನ ಪ್ರಶ್ನೆ, ಅಧ್ಯಾಯ 1ರ ಪ್ರಕರಣ 1ರಲ್ಲಿ ಪ್ರಾರಂಭ ಕಾಯ್ದೆಯು ಯಾವಾಗ ಜಾರಿಗೆ ಬಂತು? ಆಪ್ಷನ್ಸ್: ಮೇ 10, 1993, ಮೇ 15, 1994, ಜೂನ್ 10, 1993, ಏಪ್ರಿಲ್ 16, 1994. ಉತ್ತರ: ಮೇ 10, 1993. ಮುಂದಿನ ಪ್ರಶ್ನೆ, ಅಧ್ಯಾಯ 1ರ ಪ್ರಕರಣ 1 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಚಿಕ್ಕ ಹೆಸರು ಮತ್ತು ಪ್ರಾರಂಭ, ಪದಗಳ ಅರ್ಥ ವಿವರಣೆ, ಗ್ರಾಮೀಣ ಪ್ರದೇಶ, ಗ್ರಾಮಸಭೆ. ಉತ್ತರ: ಚಿಕ್ಕ ಹೆಸರು ಮತ್ತು ಪ್ರಾರಂಭ. ಮುಂದಿನ ಪ್ರಶ್ನೆ, ಪ್ರಕರಣ 1ರ ಅನ್ವಯ ಮೂಲ ಅಧಿನಿಯಮದ ಚಿಕ್ಕ ಹೆಸರು. ಆಪ್ಷನ್ಸ್: ಕರ್ನಾಟಕ ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆ ಅಧಿನಿಯಮ 1993, ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1995, ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993, ಕರ್ನಾಟಕ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಧಿನಿಯಮ 1993. ಉತ್ತರ: ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993. ಮುಂದಿನ ಪ್ರಶ್ನೆ, ಅಧ್ಯಾಯ 1 ಪ್ರಕರಣ 2 ಅರ್ಥ ವಿವರಣೆ. ಅಸಿಸ್ಟೆಂಟ್ ಕಮಿಷನರ್ ಎಂದರೆ? ಆಪ್ಷನ್ಸ್: ಉಪವಿಭಾಗಾಧಿಕಾರಿ, ಮುಖ್ಯ ಕಾರ್ಯದರ್ಶಿ, ಕಾರ್ಯನಿರ್ವಹಣಾಧಿಕಾರಿ, ಯಾವುದೂ ಅಲ್ಲ. ಉತ್ತರ: ಉಪವಿಭಾಗಾಧಿಕಾರಿ. ಮುಂದಿನ ಪ್ರಶ್ನೆ, 2015ರ 2ನೇ ತಿದ್ದುಪಡಿಯ ಅನ್ವಯ ಪ್ರಕರಣ 1ರಲ್ಲಿ ಚಿಕ್ಕ ಹೆಸರನ್ನು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದೆ. ಆಪ್ಷನ್ಸ್: ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಜಿಲ್ಲಾ ಆಡಳಿತ ಅಧಿನಿಯಮ 1993, ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1994, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993. ಯಾವುದೂ ಅಲ್ಲ. ಉತ್ತರ: ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993. ಮುಂದಿನ ಪ್ರಶ್ನೆ, ಪ್ರಕರಣ 1 ಉಪಪ್ರಕರಣ 2ರಲ್ಲಿ ಈ ಅಧಿನಿಯಮವು ಎಂದಿನಿಂದ ಜಾರಿಗೆ ಬರಬೇಕೆಂದು ಹೇಳುತ್ತದೆ? ಆಪ್ಷನ್ಸ್: 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಜಾರಿಗೆ ಬಂದ ದಿನಾಂಕದಿಂದ, ಅಧಿನಿಯಮವು ವಿಧಾನಮಂಡಲದಲ್ಲಿ ಅಂಗೀಕಾರವಾದ ದಿನಾಂಕದಿಂದ, 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಸಂಸತ್ತಿನಲ್ಲಿ ಅಂಗೀಕಾರವಾದ ದಿನಾಂಕದಿಂದ, ರಾಜ್ಯ ಸರ್ಕಾರವು ಅಧಿಸೂಚನೆ ಮೂಲಕ ನಿರ್ದಿಷ್ಟಪಡಿಸಬಹುದಾದ ದಿನಾಂಕದಿಂದ ಮತ್ತು ಬೇರೆ ಬೇರೆ ಪ್ರದೇಶಗಳಿಂದ ಉಪವಿಧಿಗಳಿಂದ ಬೇರೆ ಬೇರೆ ದಿನಾಂಕಗಳನ್ನು ನಿರ್ದಿಷ್ಟಗೊಳಿಸಬಹುದು. ಉತ್ತರ: ರಾಜ್ಯ ಸರ್ಕಾರವು ಅಧಿಸೂಚನೆ ಮೂಲಕ ನಿರ್ದಿಷ್ಟಪಡಿಸಬಹುದಾದ ದಿನಾಂಕದಿಂದ ಮತ್ತು ಬೇರೆ ಬೇರೆ ಪ್ರದೇಶಗಳಿಂದ ಉಪವಿಧಿಗಳಿಂದ ಬೇರೆ ಬೇರೆ ದಿನಾಂಕಗಳನ್ನು ನಿಗದಿಗೊಳಿಸಬಹುದು. ಮುಂದಿನ ಪ್ರಶ್ನೆ, ಅಧ್ಯಾಯ 1ರ ಪ್ರಕರಣ 2 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಅಧಿನಿಯಮದಲ್ಲಿ ಬರುವ ಪ್ರಮುಖವಾದ ಪದಗಳ ಅರ್ಥ ವಿವರಣೆಯನ್ನು ತಿಳಿಸುತ್ತದೆ. 73 ಸಂವಿಧಾನಾತ್ಮಕ ತಿದ್ದುಪಡಿಯಲ್ಲಿ ಬರುವ ಪದಗಳ ಅರ್ಥವನ್ನು ತಿಳಿಸುತ್ತದೆ. ಪಂಚಾಯಿತಿಯಲ್ಲಿ ಬಳಸುವ ಪ್ರಮುಖ ಪದಗಳ ಅರ್ಥ ವಿವರಣೆಗಳನ್ನು ತಿಳಿಸುತ್ತದೆ.
ಪಂಚಾಯಿತಿ ಯೋಜನೆ ಮತ್ತು ಕಾರ್ಯಕ್ರಮಗಳಲ್ಲಿ ಬಳಕೆ ಮಾಡುವ ಪದಗಳ ಅರ್ಥವನ್ನು ತಿಳಿಸುತ್ತದೆ. ಉತ್ತರ ಅಧಿನಿಯಮದಲ್ಲಿ ಬರುವ ಪ್ರಮುಖವಾದ ಪದಗಳ ಅರ್ಥ ವಿವರಣೆಗಳನ್ನು ತಿಳಿಸುತ್ತದೆ. ಅಧ್ಯಾಯ 1 ಪ್ರಕರಣ 2ರಲ್ಲಿ ಬರುವ ಅರ್ಥ ವಿವರಣೆಗಳನ್ನು ಹೇಳ್ತಾ ಹೋಗ್ತೀನಿ. ಪ್ರಕರಣ 2ರಲ್ಲಿ ಬರುವ ಉಪಪ್ರಕರಣ 1 ಅಸಿಸ್ಟೆಂಟ್ ಕಮಿಷನರ್ ಎಂದರೆ ಉಪವಿಭಾಗ ಅಧಿಕಾರಿ. ಉಪಪ್ರಕರಣ 2 ಹಿಂದುಳಿದ ವರ್ಗಗಳು ಎಂದರೆ ಪಂಚಾಯಿತಿಗಳಲ್ಲಿ ಮೀಸಲಾತಿ ಪಡೆದಿರುವ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ. 3 ಕಟ್ಟಡ ಎಂದರೆ ಮನೆ, ಹೊರಮನೆ, ಅಂಗಡಿ, ಉಗ್ರಾಣ, ವರಾಂಡ, ಗುಡಿಸಲು, ಬೇಲಿ ಮತ್ತು ಗೋಡೆ ಆವರಣ, ಮೇಲುಪಾಯ, ಬಾಗಿಲು ಇತ್ಯಾದಿ. 4 ವ್ಯವಹಾರ ಎಂದರೆ ತಯಾರಿಕೆ ಸ್ವರೂಪದ ವಾಣಿಜ್ಯ ವ್ಯವಹಾರ ಮತ್ತು ವ್ಯಾಪಾರ. 5 ಆಕಸ್ಮಿಕ ಖಾಲಿಸ್ಥಾನ ಎಂದರೆ ಕಾಲ ಕಳೆದು ಹೋಗುವುದರಿಂದ ಅಲ್ಲದೆ ಬೇರೆ ರೀತಿಯಿಂದಾಗುವ ಖಾಲಿಸ್ಥಾನ, ತನ್ನ ಅಧಿಕಾರ ಅವಧಿ ಪೂರ್ಣಗೊಂಡು ಖಾಲಿಯಾಗುವುದು. 6 ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಂದರೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. 7 ಕಮಿಷನರ್ ಎಂದರೆ ಪ್ರಾದೇಶಿಕ ಅಧಿಕಾರಿ. 8 ಕಂಪನಿ ಎಂದರೆ 1959ರ ಕರ್ನಾಟಕ ಸಹಕಾರಿ ಸಂಘಗಳ ಅಧಿನಿಯಮದಡಿ ನೋಂದಾಯಿತವಾದ ಸರಕಾರಿ ಸಂಘ ಮತ್ತು ನಿಯಮಿತವಾಗಿರಲಿ ಅಥವಾ ಇಲ್ಲದಿರಲಿ ಕರ್ನಾಟಕ ರಾಜ್ಯದಲ್ಲಿ ವ್ಯವಹಾರ ನಿರ್ವಹಿಸುತ್ತಿರುವ ಯಾವುದೇ ಫರ್ಮ್ ಅಥವಾ ವ್ಯಕ್ತಿಗಳ ಸಂಘ ಒಳಗೊಳ್ಳುತ್ತದೆ. 9 ಡೆಪ್ಯೂಟಿ ಕಮಿಷನರ್ ಎಂದರೆ ಜಿಲ್ಲೆಯ ಜಿಲ್ಲಾಧಿಕಾರಿ ಅಥವಾ ವಿಭಾಗಾಧಿಕಾರಿ. 9A ಗೊತ್ತುಪಡಿಸಿದ ನ್ಯಾಯಾಲಯ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಂಬಂಧಿಸಿದ ಗೊತ್ತುಪಡಿಸಿದ ನ್ಯಾಯಾಲಯಗಳು. 10 ಜಿಲ್ಲೆ ಎಂದರೆ ರೆವೆನ್ಯೂ ಜಿಲ್ಲೆ ಅಥವಾ ಕಂದಾಯ ಜಿಲ್ಲೆ. 11 ಯಾವುದೇ ಕಟ್ಟಡ ನಿರ್ಮಾಣ, ವಿಸ್ತರಣೆ, ಮನೆ ಕಟ್ಟುವುದು, ಕಟ್ಟಿದ ಕಟ್ಟಡವನ್ನು ಮಾರ್ಪಡಿಸುವುದು, ಕಟ್ಟಡವನ್ನು ವಿಸ್ತರಿಸುವುದು ಮತ್ತು ಕಟ್ಟಡದ ಮೇಲೆ ಮೊಬೈಲ್ ಟವರ್ ನಿರ್ಮಿಸುವುದು ಇತ್ಯಾದಿ. 12 ಕಾರ್ಯನಿರ್ವಾಹಕ ಅಧಿಕಾರಿ ಎಂದರೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ. 13 ಕಾರ್ಖಾನೆ ಎಂದರೆ 1948ರ ಕಾರ್ಖಾನೆ ಕಾಯ್ದೆ ಅಡಿಯ ಕಾರ್ಖಾನೆಗಳಲ್ಲದ ಮಾನವ ಅಥವಾ ಇತರ ಪ್ರಾಣಿ ಶಕ್ತಿ ಮೂಲಕ ಉತ್ಪಾದನೆ ಮಾಡಿರದ ಯಂತ್ರಗಳ ಶಕ್ತಿಯ ಸಹಾಯದಿಂದ ಉತ್ಪಾದಿಸುವ ಔದ್ಯಮಿಕ ತಯಾರಿಕಾ ಘಟಕ. 14 ಸರಕಾರ, ರಾಜ್ಯ ಸರಕಾರ. 15 ಗ್ರಾಮ ಪಂಚಾಯಿತಿ ಈ ಕಾಯ್ದೆ ಅಡಿ ಸ್ಥಾಪಿಸಲಾದ ಗ್ರಾಮ ಪಂಚಾಯಿತಿ. 16 ಗ್ರಾಮಸಭಾ ಗ್ರಾಮ ಪಂಚಾಯಿತಿ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳ ಒಂದು ನಿಕಾಯ. 16A ಜನವಸತಿ ಗ್ರಾಮ ಪಂಚಾಯತ್ ಹೊರಗೆ ಇರುವ 100ರಿಂದ 350 ಜನಸಂಖ್ಯೆ ಉಳ್ಳ ಒಂದು ಸಣ್ಣ ವಸತಿ ಪ್ರದೇಶ ಗುಂಪು. 16B ಜನವಸತಿ ಸಭಾ ಜನವಸತಿಯ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳ ಒಂದು ನಿಕಾಯ. 17 ಆರೋಗ್ಯ ಅಧಿಕಾರಿ ತಾಲೂಕು ಅಥವಾ ಜಿಲ್ಲೆಯ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಸರ್ಕಾರಿ ಆರೋಗ್ಯ ಅಧಿಕಾರಿ. 18 ಸಾಂಕ್ರಾಮಿಕ ರೋಗಗಳು. 19 ಭೂ ಕಂದಾಯ ಭೂಮಿಯ ಧಾರಣ ಹಾಗೂ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ನಿಗದಿಪಡಿಸಿರುವ ಮೊತ್ತ ಮತ್ತು ಶುಲ್ಕ. 20 ಪಾಯಿಖಾನೆ ಮನೆ. 21 ಸ್ಥಳೀಯ ಪ್ರಾಧಿಕಾರ ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಲ್ ಕೌನ್ಸಿಲ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್, ಅಭಿವೃದ್ಧಿ ಮಂಡಳಿ, ಯೋಜನಾ ಪ್ರಾಧಿಕಾರ, ನಗರ ಅಭಿವೃದ್ಧಿ ಪ್ರಾಧಿಕಾರ ಇತ್ಯಾದಿ. 22 ಮಾರುಕಟ್ಟೆ ಸರಕು ಮತ್ತು ಪ್ರಾಣಿಗಳನ್ನು ಸಾರ್ವಜನಿಕವಾಗಿ ಮಾರಾಟ ಮಾಡುವ ಸ್ಥಳ. 23 ಉಪದ್ರವ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಮತ್ತು ಪ್ರಾಣಕ್ಕೆ ಅಪಾಯಕಾರಿ ಆಗಬಹುದಾದ ಸ್ಥಳ ಹಾಗೂ ವಸ್ತು. 24 ಅಸಹ್ಯ ಅಥವಾ ಅಪಾಯಕಾರಿ ವ್ಯಾಪಾರಿ ಜೀವ, ಆರೋಗ್ಯ ಅಥವಾ ಆಸ್ತಿಗೆ ಅಪಾಯಕಾರಿಯಾದ. 25 ಅನುಭವದಾರ ಯಾವುದೇ ಭೂಮಿ ಮತ್ತು
ಕಟ್ಟಡದ ಮಾಲೀಕ, ಬಾಡಿಗೆದಾರ ಮತ್ತು ಲೈಸೆನ್ಸ್ದಾರರು. 26 ಅಸಹ್ಯಕರ ವಸ್ತು. 27 ಮಾಲೀಕ. 28 ಪಂಚಾಯತ್ ಪ್ರದೇಶ. 4ನೇ ಪ್ರಕರಣದಡಿ ಘೋಷಿಸಲಾದ ಭೂಪ್ರದೇಶ. 28A PDO. 28B ಪಂಚಾಯತ್ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ನೇಮಕ ಮಾಡಿದ ಸಿಬ್ಬಂದಿಗಳು. 28C ಜವಾಬ್ದಾರಿ ನಕ್ಷೆ, ಪಂಚಾಯಿತಿಗಳು ಹೊಂದಿರಬಹುದ ಜವಾಬ್ದಾರಿಗಳ ಪಟ್ಟಿ. 28D ಚುನಾವಣಾ ಅಧಿಕಾರಿಗಳು. ರಿಟರ್ನಿಂಗ್ ಆಫೀಸರ್, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್, ಪ್ರಿಸೈಡಿಂಗ್ ಆಫೀಸರ್ ಹಾಗೂ ಪೋಲಿಂಗ್ ಆಫೀಸರ್. 29 ಜನಸಂಖ್ಯೆ. 30 ಖಾಸಗಿ ಮಾರುಕಟ್ಟೆ. 31 ಸಾರ್ವಜನಿಕ ಮಾರುಕಟ್ಟೆ. 32 ಸಾರ್ವಜನಿಕ ಸ್ಥಳ. 33 ಸಾರ್ವಜನಿಕ ಬೀದಿ. 34 ಅನುಸೂಚಿ. 35 ಅನುಸೂಚಿತ ಜಾತಿ ಮತ್ತು ಪಂಗಡ. 36 ಕಾರ್ಯದರ್ಶಿ. 36A ರಾಜ್ಯ ಚುನಾವಣಾ ಆಯೋಗ. 37 ಬೀದಿ ಎಂದರೆ ಕಾಲುದಾರಿ, ಬಂಡಿದಾರಿ, ಹೆದ್ದಾರಿ ಇತ್ಯಾದಿ. 38 ತಾಲೂಕು. 39 ತಾಲೂಕು ಪಂಚಾಯಿತಿ. 40 ವಾಹನ. 41 ತಹಶೀಲ್ದಾರರು. 42 ಗ್ರಾಮ ಎಂದರೆ ರಾಜ್ಯಪಾಲರಿಂದ ನಿಗದಿಪಡಿಸಲ್ಪಟ್ಟ ಒಂದು ಭಾಗ. 42A ದೂರದೃಷ್ಟಿ ಯೋಜನೆ, ಪಂಚಾಯತ್ ಪ್ರದೇಶ ಒಟ್ಟಾರೆ ಅಭಿವೃದ್ಧಿಯನ್ನು ಸಾಧಿಸಲು ಇರುವ ದೀರ್ಘಾವಧಿಯ ಯೋಜನೆಯಾಗಿದೆ. 42B ಸಮಾಜದ ಸುರಕ್ಷಿತವಲ್ಲದ ವರ್ಗಗಳು. 42C ವಾರ್ಡ್ ಎಂದರೆ ಚುನಾವಣೆಗಳನ್ನು ನಡೆಸುವ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಗುರುತು ಮಾಡಿರುವ ಚುನಾವಣಾ ಕ್ಷೇತ್ರ. 43 ಜಿಲ್ಲಾ ಪಂಚಾಯಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.